ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಲ್ ಫುಡ್ಸಿಗೆ ಹೋಗತ್ತಿದ್ವಿ. ಅದು ವಾಕೇಬಲ್ ಡಿಸ್ಟೆನ್ಸ್ ಅದ ಇಲ್ಲಿಂತ್ರ. ಅದಕ್ಕೆ ಇಲ್ಲಿ ರೋಡ್ಸಿಂದ ರೂಲ್ಸ್ನ ಆಮೇಲೆ ಹೋಗೋ ಮುಂದೆ ತೋರಿಸ್ತೇನೆ. ಝೀಬ್ರಾ ಕ್ರಾಸಿಂಗ್ ಯಾವಾಗ ಮಾಡ್ಬೇಕಂತಂದು ಇಲ್ಲೇ. ಸೊ ಕಮ್ ವಿತ್ ಮೀ ಟು ಹೋಲ್ ಫುಡ್ಸ್. ಹೋಲ್ ಫುಡ್ಸ್ ಆ್ಯಕ್ಚುಲಿ ಅಮೆಝಾನ್ ಅವ್ರದ್ದು ಪಾರ್ಟ್. ಸೊ ಅಲ್ಲಿ ಹೋಗಿ ನೋಡು ಏನೇನು ಸಿಗ್ತಾವಂತ ಹೋಲ್ ಫುಡ್ಸ್ದಾಗ. ನಾ ಕೇಳೇನಿ ಹೋಲ್ ಫುಡ್ಸ್ನಾಗ ಇಂಡಿಯನ್ ಪ್ರಾಡಕ್ಟ್ಸ್ ಯಾವೂ ಇಲ್ಲ ಅಂತ. ಸೊ ಲೆಟ್ಸ್ ಸಿ. ಬಟ್ ಕೋಲ್ಡ್ ಅದ, ಫುಲ್ ತಂಪಾಗ ಕೈ. ಅಯ್ಯೋ, ನಾ ಇವತ್ತು ಮರೆತೆ మైక్ గుర్తు చేయాల్సిందిగా అమ్మా. ఇక్కడికి వస్తే మైక్ తెస్తున్నా అక్క. మళ్ళీ నేను అన్నది అదే, ఇక్కడ దాకా ఎండ్ దాకా వచ్చి ఇక్కడ క్రాస్ చేస్తే అవుతుంది. ಇಲ್ಲಿ ಅಪಾರ್ಟ್ಮೆಂಟ್ಸ್ ಅವು ಹಿಂದೆ ಕಾಣತ್ತಾವಲ್ಲ, ಅವೆಲ್ಲ ಅಪಾರ್ಟ್ಮೆಂಟ್ಸ್. ಇಲ್ಲಿ ಕ್ರಾಸ್ ಮಾಡಬೇಕು. ಇಲ್ಲಿ ಕಾಣತ್ತಾವಲ್ಲ ಇವು ಅಪಾರ್ಟ್ಮೆಂಟ್ಸ್, ಅದ್ರದ್ದು ಪಾರ್ಕಿಂಗ್ ಲಾಟ್. ಅಲ್ಲಿ ಮುಂದೆ ಹೋದ್ಕೊಳ್ಳೆ ಹೋಲ್ ಫುಡ್ಸ್ ಅದ. ಇವ್ರಿಗೆ ಹತ್ತಿರ ನೋಡ್ರಿ ಹೋಲ್ ಫುಡ್ಸ್. ಇಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಬಿಸಿಲು ಬಂತಂದ್ರೆ ಎಲ್ಲರೂ ಬರ್ತಾರೆ ಹೊರಗೆ ವಾಕಿಂಗ್ ಮಾಡಕ್ಕೆ. ಪ್ಲಸ್ ಈಗ ನಮಗೆ 5:30 ಆಗೈತಿ, ಇನ್ನು ಅನ್ಸವಲ್ತು ಈವ್ನಿಂಗ್ ಆಗೈತಂತ. ಗಾಡಿ ನೋಡ್ರಿ ಎಷ್ಟು ಕೂಟ ಹಾಕ್ತಾರ. ಎಂಟಿಕಲ್ ಇಟ್ಟ ಹುಡ್ರು ತುನೇನಾಯ್ತು. ಸಿಗ್ನಲ್ ಕ್ರಾಸ್ ಆಗ್ಬೇಕಂತಂದ್ರೆ ವಿ ಹ್ಯಾವ್ ಟು ಕ್ಲಿಕ್ ದ ಆ್ಯರೋ ಬಟನ್ ಆ್ಯಂಡ್ ದೆನ್ ಕ್ರಾಸ್. ಅಲ್ಲಿ ಸಿಗ್ನಲ್ಲಿಗೆ ನಿಮಗೆ ಕಾಣ್ತದೆ, ಅಲ್ಲಿ ಟೈಮರ್ ಬರ್ತದೆ. ಟೈಮಿಂಗ್ದಾಗ ನೀವು ಕ್ರಾಸ್ ಆಗ್ತೀವಿ. ಅಲ್ಲಿ ಸ್ಟಾರ್ಬಕ್ಸು ಅದ, ಸ್ಟಾರ್ಬಕ್ಸಿಗೆ ಹೋಗಿ ನೋಡು ನಂತರ. ಆದ್ರೆ ವೆದರ್ ಚಲೋ ಅದ ನೋಡ್ರಿ ಇವತ್ತು. ಬ್ಲೂ ಸ್ಕೈ, ಪ್ಲೇನ್ ಬ್ಲೂ ಸ್ಕೈ ಎಷ್ಟು ಚಂದ ಕಾಣತ್ತಂದ್ರೆ ಅಷ್ಟು ಚಂದ ಕಾಣ. ಹೋಲ್ ಫುಡ್ಸ್ ಇನ್ ಎಂಟ್ರೆನ್ಸ್ ಒಳಗೆ ಹೋಗೋಣ ಬರ್ರಿ. ಇದು ಎಂಟ್ರೆನ್ಸ್. ಮ್ಯಾಂಗೋಸ್ ಬಂದಾವ. ಇಂಡಿಯಾದಾಗ ಬಂದಾವಿಲ್ಲ ಗೊತ್ತಿಲ್ಲ, ಇಲ್ಲಂತೂ ಬಂದಾವ. ಕೇಕ್ ಫ್ರೂಟ್ಸ್ ಎಷ್ಟು ವೆರೈಟಿ ಅದಾವ. ಓಕೆ, ಆರೆಂಜ್. ಇವು ಆ್ಯಕ್ಚುಲಿ ಆರೆಂಜ್ ಅಲ್ಲ, ಮ್ಯಾಂಡ್ರಿನ್ ಅಂತಾರೆ ಇದನ್ನು. ಹಿಂಗೆ ಪ್ಯಾಕ್ ಬರ್ತಾವ. ಪ್ಲಸ್ ಇಲ್ಲಿ ಅವಕಾಡೋ ಎಲ್ಲ ಭಾಳ ತಿಂತಾರೆ. ಅದಕ್ಕೆ ಇಟ್ಸ್ $1.69 అది తీసుకుంటావా? వద్దు, కాస్కో ఇస్ బెటర్. బ్లూబెర్రీ కదా, రాస్బెర్రీ, బ్లాక్బెర్రీ. దిస్ ఇస్ బ్లాక్బెర్రీ, దిస్ ఇస్ రాస్బెర్రీ. వాట్ ఇస్ దట్? ಡೇಟ್ಸ್. ಫ್ರೂಟ್ಸ್ ಭಾಳ ವೆರೈಟಿ ಅದಾವಿಲ್ಲೇ. These are dates. Dates at plus whole foods in the main point ಏನಂತಂದ್ರೆ, ಇಲ್ಲೇ ನಿಮಗೆ ಏನಾರ ಅಮೆಝಾನಿಂದ ನೀವು ಆರ್ಡರ್ ಮಾಡಿದ್ರೆ ಇಲ್ಲಿ ಬಂದು ರಿಟರ್ನ್ ಮಾಡ್ಬೋದು. ಅದು ಆಪ್ಷನ್ನ ಹೋಲ್ ಫುಡ್ಸ್ದಾಗ ಇಟ್ಟಾರ ಅವ್ರು. ಸೊ ದಟ್ ಈಸ್ ವೆರಿ ಗುಡ್ ಹಿಯರ್. ಹಿಂಗೆ ಪ್ಯಾಕ್ ಮಾಡಿಟ್ಟಾರ ನೋಡ್ರಿ. ಬೆಲ್ ಪೆಪ್ಪರ್ಸ್. These are bell peppers. What are these ones?
ಮಿರ್ಚಿ. ಓಕೆ, ಆಸ್ಪ್ಯಾರಗಸ್ ನೀನು ಇನ್ನೂ ಆಯ್ತದ ಅಂದು. ಬೆಲ್ ಪೆಪ್ಪರ್ಸ್ ಎಷ್ಟು ಸೊ ಕ್ಯೂಟ್ ಇಟ್ ಇಸ್. ಎಷ್ಟು ದೊಡ್ಡದ ನೋಡ್ರಿ. ದಿಸ್ ಆರ್ ಸೋ ಆ ಕಡೆ ಹೋಗೋಣಂತ ಇದು ಈ ಪಾರ್ಟ್. ಇಲ್ಲಿ ಕಾಸ್ಟ್ ನೋಡೋಣ ತಡಿ ವೆಜಿಟೇಬಲ್ಸಿಂದ. ಐ ವಿಲ್ ಜಸ್ಟ್ ಸಿ ದ ಬೆಲ್ ಪೆಪ್ಪರ್ ಒನ್. ಯೆಲ್ಲೋ ಬೆಲ್ ಪೆಪ್ಪರ್ ಇಸ್ ಲೈಕ್ $4.49. ಎಲ್ಲ ಅಷ್ಟು ಅದ, $4.49 ಅದ. ಪ್ಲಸ್ ಇನ್ನೊಂದು ನೋಡ್ರಿ, ಇಲ್ಲೇ ಫ್ರೂಟ್ಸ್ ಎಲ್ಲ ಹಿಂಗೆ ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಇಟ್ಟಿರ್ತಾರೆ, ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ದಿಸ್ ಇಸ್ $10.49. ಇದೆಲ್ಲ ಮೀಟ್ ಸೆಕ್ಷನ್. ಇಲ್ಲಿಂತ್ರ ಅಲ್ಲಿ ತನಕ ಮೀಟ್ ಸೆಕ್ಷನ್ ಇದೆಲ್ಲ. ಇಲ್ಲೇ ರೆಡ್ ಮೀಟು ಭಾಳ ತಿಂತಾರೆ, ಸೊ ಇಟ್ಸ್ ನಾಟ್ ಫಾರ್ ಅಸ್. ನೋಡಿದ್ರೆ ಇಂಡಿಯನ್ ಪ್ರಾಡಕ್ಟ್ಸ್ ಯಾವುೂ ಇಲ್ಲ, ಎಲ್ಲ ಬೇರೆ ಬೇರೆ ಸಿಟೀಸ್ನಿಂದ ಪ್ರಾಡಕ್ಟ್ಸ್ ಬರ್ತಾವಂತಿಲ್ಲ. ಬಟ್ ಇಂಡಿಯಾನಿಂದ ಯಾವ ಪ್ರಾಡಕ್ಟ್ಸ್ ಇಲ್ಲ ಇಲ್ಲಿ. ಐಸ್ ಕ್ರೀಮ್ ಇದೆ $3.99. These are ice cream cakes. This one is good, coconut milk in the taste madeni, it's good. Ice cream in the section is ದೊಡ್ಡದ ನೋಡ್ರಿ. ಆ ಎಂಡ್ ತನೂ ಐಸ್ ಕ್ರೀಮ್ ಸೆಕ್ಷನ್ ಇದೆ. ಓಕೆ, ಮಿಂಟ್ ಚಾಕ್ಲೇಟ್ ಶೇಕ್. ಅದು ಯಾರಿಗೆ ಸೇರ್ತಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆಯಿತು, ಡೋಂಟ್ ಲೈಕ್ ದ್ಯಾಟ್. ಟೂತ್ಪೇಸ್ಟ್ ಟೇಸ್ಟ್ ಇದ್ದಂಗೆ ಇರ್ತದೆ ಬರುತ್ತೆ. ಆ್ಯಂಡ್ ದೀಸ್ ಆರ್ ಕಾಫಿ ಬ್ರ್ಯಾಂಡ್, ಬೇರೆ ಬೇರೆ ಬ್ರ್ಯಾಂಡ್ಸಿಂದ ಅದಾವಿಲ್ಲ. ಕೆನ್ಯಾನಿಂದ, ಇಥೋಪಿಯಾನಿಂದ ಬಂದಾವ. ಕುಕೀಸ್ ಸೆಕ್ಷನ್. ಯಾವ್ದಾರ ಒಂದು ಟೇಸ್ಟ್ ಮಾಡು ಅಂತ ತಡೀರಿ. ಸ್ಮೆಲ್ ಎಷ್ಟು ಚಲೋ ಬರತೈತೆ ಅಂದ್ರೆ ಚಲೋ ಬರತೈತೆ. ಓ ಮೈ ಗಾಡ್. ಅದೇಗದ ಇನ್ನದಿ ಇದು ಕೇಕ್ ತೊಗೊಂಡೆ ನಾನು. ಕೇಕ್ಸ್ ಎಷ್ಟು ವೆರೈಟಿ ಅದಾವ ನೋಡ್ರಿ ಇಲ್ಲಿ. ಎಷ್ಟು ಫಸ್ಟ್ ಒಂದು ಟ್ರೈ ಮಾಡ್ಯಾನ, ಮಸ್ತ್ ಅದ. ಕಾಸ್ಟ್ ನೋಡ್ರಿ ಎಷ್ಟದ ಅಂತ. ಇದು ಒಂದು ಪೀಸಿನ ಕಾಸ್ಟ್ ಅದ. ಸ್ಮೆಲ್ ಇಸ್ ಸೋ ಗುಡ್. ಕ್ಯೂಟ್ ಅದ ನೋಡ್ರಿ. ಯಾರಿಗೆ ಬೇಕ್ರಿ ಸ್ಮೆಲ್ ಸೇರ್ತೈತಲ್ಲ ಅವ್ರು ಪ್ಲೀಸ್ ಟು ಕಮೆಂಟ್ ಡೌನ್ ದಟ್. $2. ನಾ ಎಲ್ಲೂ ಸಿನಮನ್ ಎಲ್ಲೂ ನೋಡಿರಲಿಲ್ಲ, ಬಟ್ ಇಲ್ಲಿ ಭಾಳ ಸಿನಮನ್ ಅಂಡ್ ಬ್ರೆಡ್ ಭಾಳ ಮಂದಿ ತಿಂತಾರಿಲ್ಲ. ಹೆಂಗೆ ತಿಂತಾರೆ ನಾವು ಸ್ಮೆಲ್ ಆಗಿರಂಗಿಲ್ಲ. ದೀಸ್ ಆರ್ ಲೈಕ್ ಬೇಕ್ರಿ ಐಟಮ್ ಇಟ್ ಸೆಲ್ಫ್. ಡೋನಟ್ಸ್ ಅದ. ಇಲ್ಲೊಂದು ಕೇಕ್ ಸೆಕ್ಷನ್ ಅದ. ಟೇಸ್ಟಿ ಅನ್ಸಾತ. ಗಾಡ್ ನೋಸ್ ಇರ್ತೈತಿಲ್ಲೋ ಗೊತ್ತಿಲ್ಲ, ಬಟ್ ನೋಡಾಕಂತರೂ ಬ್ರೆಡ್ಸ್ ನೋಡ್ರಿ ಎಷ್ಟು ವೆರೈಟಿ ಅದಾವಿಲ್ಲ. ಇಲ್ಲೇ ಮಾಡ್ತಾರಲ್ಲ ಮಷಿನ್ಸ್ ಕಾಣತಾವಲ್ಲ, ಅವ್ರ ಮಷಿನ್ಸ್ ಆ್ಯಕ್ಚುಲಿ ಅವ್ರು ತೆಗ್ಯಾತಾರ ನೋಡ್ರಿ. ಇವೆಲ್ಲ ಬ್ರೆಡ್ಸ್. ಕ್ರುಸಾನ್ ಇನ್ ಕಾಸ್ಟ್ ತೋರಿಸ್ತೀನಿ ನೋಡ್ರಿ ಇಲ್ಲಿ. ದಿಸ್ ಇಸ್ ವೇಗನ್ ರಿಲೇಟೆಡ್ ಇದ್ದಿದ್ದ. ಇದು ನಾರ್ಮಲ್ ಕ್ರುಸಾನ್. 4 ಪೀಸಸ್ಗೆ $7 ಅಂತ. $7.99. ವಾವ್. $26.99. ಪಿಜ್ಜಾ ಇರೋದು $10.99. $11 to $12 ಅದ. ಅಂದ್ರೆ ನೀವೇನಾದ್ರು ಚಿಪ್ಸ್ ಟ್ರೈ ಮಾಡ್ಬೇಕಂದ್ರೆ ಟ್ರೈಯಿಂಗ್ ಟೇಸ್ಟಿಗೆ ಇಟ್ಟಾರ. ಟೇಸ್ಟ್ ಚಲೋ ಇರ್ತಂತಂದ್ರೆ ನೀವು ತೊಗೋಬೋದು. ಹಾಂ, ಬ್ರಾಕ್ಲಿ, ಚನಾ ಮಸಾಲ. ವಾಟ್ ಇಸ್ ದಿಸ್? ಚಿಕನ್ ಟಿಕ್ಕಾ ಮಸಾಲ ಇಟ್ ಮೀನ್ಸ್ ಮಾ 160 ಕ್ಯಾಲರೀಸ್ ಅಂತದೆ. ಟಾಪಿಂಗ್ಸ್ ಇವೆ ಇಲ್ಲೇನು ಕಾಣತ್ತಾಗಲ್ಲ. ಇವೆಲ್ಲ ಟಾಪಿಂಗ್ಸ್. ಏನೆಲ್ಲ ತೊಗೊಂಡ್ರೆ ನೀವು ತಿನ್ನಾಕ ಅದ್ರ ಮೇಲೆ ಟಾಪಿಂಗ್ಸ್ ಎಲ್ಲ.
vegetable में adjustment. Lettuce ಇದು spinach sauce. Okay, this is salad. These all are salad. Hummus ಇದು marinated mushroom and sushi also. ಒಂದ್ಸತಿ ಟ್ರೈ ಮಾಡಿದೆ ಸುಶಿ, ಬಟ್ ನಂಗೆ ಸೇರಲಿಲ್ಲ. This is vegetable spring. Avocado. This is fusion salmon and fish. Get fish. Sushi also. ತಿನ್ನಕ್ಕೂ ಅವ್ರು ಪ್ಲೇಸ್ ಇಟ್ಟು ಕೊಟ್ಟಾರ. ಸೊ ಇದು ಬಿಲ್ಲಿಂಗ್ ಕೌಂಟರ್. ಸೆಲ್ಫ್ ಬಿಲ್ಲಿಂಗು ಅದ ಇಲ್ಲೇ. ನಾವು ಸೆಲ್ಫ್ ಬಿಲ್ಲಿಂಗ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು. ಇದು ಒಂದು ಪೀಸ್ $5 ಅಂತ. ನಮ್ಮ ಅಕ್ಕ ಚಲೋ ಐತೆ ಅಂತ ತೊಗೊಂಡ. ನೋಡೋಣ ಟೇಸ್ಟ್ ಹೆಂಗದ. ಹಾಂ ಮಲ್ಲಿಗೇನು ಭಾಳ ಸ್ವೀಟ್ ಚಲೋ ಅದ, ಬಟ್ ಸ್ವೀಟ್ ಭಾಳ ಅದ. ನಮ್ಮ ಭಾಳ ಸ್ವೀಟ್ ಅಂತೇಳಿ ನನಗೆ ಸ್ವೀಟ್ ಅಂತ ಐತಿ. ನಮ್ಮಗೆ ಏನು ಅನ್ಸೋದು ಗೊತ್ತಿಲ್ಲ. టంబ్లర్స్ చూడాల్సింది అన్ని టంబ్లర్స్ పెట్టిందంటే ఇక్కడ వీళ్ళకి కూడా కుర్చీలు పెట్టరు కదా, నిలబడే ఉండాలంటే కష్టం అన్న. నిలబడే ప్లస్ సెల్ఫ్ చెక్ఇన్ అంటున్నా, సెల్ఫ్ బిల్లింగ్ ఉంది కాబట్టి బెస్ట్ అది. కొంతమంది నిలబడరాడ కదా. ಇವನ್ ಟಾರ್ಗೆಟ್లో ఉంది ಸೆಲ್ಫ್ ಬಿಲ್ಲಿಂಗ್. ಇಷ್ಟ ಅದ ನೋಡ್ರಿ ಹೋಲ್ ಫುಡ್ಸ್. ಬುಕೇಸ್ ಸಿಗ್ತಾವೆ ನಮಗೆಲ್ಲ, ಫ್ಲವರ್ ಬುಕೆ. ದ ಕಲರ್ ಇಸ್ ಸೋ ಪ್ರಿಟಿ. ಇಲ್ಲಿ ಒಂದು ಎಕ್ಸಿಟ್ ಒಂದು ಎಂಟ್ರಿ ಅದ. ರ್ಯಾಂಡಮ್ ವಿಡಿಯೋ ಇತ್ತು, ಅದಕ್ಕೆ ಬಂದು ನೋಡೋಣ ಅಂತ ಹೇಳಿ ಹೋಲ್ ಫುಡ್ಸ್ ತೋರಿಸಿದೆ ನಿಮಗೂ. ಗಾಳಿ ಎಷ್ಟು ಅದಂದ್ರೆ ಇವತ್ತು ಬಿಸಿಲಿದ್ರು ಗಾಳಿ ಐತಿಲ್ಲ. ಆ ಗಾಳಿ ಅಂಥ ಗಾಳಿ ಅಂತಂದ್ರೆ ಇಟ್ಸ್ ಟೂ ಕೋಲ್ಡ್. ನೋಡ್ರಿ ಸ್ಟಾರ್ಬಕ್ಸ್ ಕಾಫಿ ಸ್ಮೆಲ್ ಹೆಂಗೆ ಬರೋದೈತಂದ್ರೆ ಹಂಗೆ ಬರೋದೈತಿ. ಅದು ಜಾಸ್ತಿ ಆಪ್ಷನ್ ಇಲ್ಲ. ಸಣ್ಣದ ಸ್ಟಾರ್ಬಕ್ಸ್ ಅದಕ್ಕೊಂದು ವರ್ಕ್ ಮಾಡತ್ತಾರ. నీ మాటలు వచ్చే దాంట్లో అర్థమవుతుందా నీకు? నీ మాటలు వచ్చే దాంట్లో మ్యూట్ చేస్తా. నా మాటలు కూడా మ్యూట్ అయితే తర్వాత నేను మాట్లాడుతున్నాను, మీరు ఏం మాట్లాడుతున్నారు? తాగుతున్నా అంటే చికెన్ అది ఇక పేస్ట్ వేసిందండి. ಕೈ ಪೂರ ಫ್ರೀಸ್ ಆಗ್ತಾ. ಜಾಕೆಟು ಹಾಕೊಂಡಿಲ್ಲ ಮತ್ತು ಥಂಡಿ. ಈಗ ಟೆಂಪ್ರೇಚರ್ ಡೌನ್ ಆಗೈತಿ, ಅದಕ್ಕೆ ಥಂಡತ್ತಾದ. ಬಿಸಿಲು ಅನ್ಸಾತಿತ್ತಲ್ಲ, ಬಟ್ ಒಟ್ಟು ಸಣ್ಣ ಆಯಿತೋ ಇಲ್ಲೋ ಅನ್ಸಾಯ್ತು ನನಗೆ. ಹಂಗೆ ಅಷ್ಟು ಥಂಡ. ಮತ್ತು ಸಿಗ್ನಲ್ ಪಾಸ್ ಮಾಡಬೇಕು. ಐ ಹೋಪ್ ನಾನು ಅವಾಜ್ ಬಂದಿರ್ಬೇಕು ಈ ವಿಡಿಯೋದಾಗ. ಯಾಕಂದ್ರೆ ನಾನು ಮೈಕ್ ಮರ್ತೆ ತರೋದು ಮತ್ತೆ ಇನ್ನೊಮ್ಮೆ.
ಮರಿತೇನೆ. ಖಂಡೈತಂದ್ರೆ ಅಷ್ಟು ಖಂಡೈತೆ. ನಾನು ಅವಾಗ ಬರಾತಿತ್ತು ಅನ್ನೋದು ಐಡಿಯಾ ಇಲ್ಲ ನನಗೆ. ಸ್ಪೀಡ್ ಹೋಗಲ್ಲ ಕಾರ್ಸ್ ಎಲ್ಲ. ಸಿಗ್ನಲ್ ಕ್ರಾಸ್ ಮಾಡ್ಬೇಕು ನಾವು. ವಿ ಆರ್ ವೇಟಿಂಗ್. ಕ್ರಾಸ್ ಆದ್ವಿ. ಯಪ್ಪ ಭಯಂಕರ ಥಂಡದ. ఇప్పుడు ఎంత టెంపరేచర్లో అయింది చూడే, చలి ఉడుతుంది ఇప్పుడు. ಬ್ರಾ ಕ್ರಾಸಿಂಗ್ ಎಲ್ಲಿರ್ತದಲ್ಲ ಅಲ್ಲಿ ಕ್ರಾಸ್ ಮಾಡ್ಬೇಕು. ಇದು ನಾ ಆಗೇಳಿ ಹೇಳೋದಿತ್ತಂದ್ರೆ ಇದು ಬಿಕಾಸ್ ಹಿಂಗೆ ಮಿಡಲ್ ನಿಂತು ನೀವು ಹಿಂಗೆ ಕ್ರಾಸ್ ಮಾಡೋಕ್ಕಾಗಿಲ್ಲ. ಜೀಬ್ರಾ ಕ್ರಾಸಿಂಗ್ ಎಲ್ಲದಲ್ಲ ಅಲ್ಲಿ ನಿಂತು ಕ್ರಾಸ್ ಮಾಡ್ಬೇಕು. ಇವೆಲ್ಲ ಕಾಣತ್ತಾವಲ್ಲ, ಇವೆಲ್ಲ ಅಪಾರ್ಟ್ಮೆಂಟ್ಸ್ ಅಂದರೆ ಇದ ಕಮ್ಯುನಿಟಿ ಅಪಾರ್ಟ್ಮೆಂಟ್ಸ್ ಇವು. ಈ ಕಡೆ ಭಾಳ ಜನ ಇಂಡಿಯನ್ಸ್ ಭಾಳ ಜನ ಅದಾರಂತ ಹೇಳಿ ಕೇಳೀನಿ ನಾನು. ಇಲ್ಲಿ ಪಾರ್ಕ್ಸ್ ಭಾಳ ಫೇಮಸ್ ಅದಾವ, ಭಾಳ ವೆರೈಟಿ ಆಫ್ ಪಾರ್ಕ್ಸ್ ಅದಾವ. ಅದನ್ನ ಹೋಗಿ ನೋಡೋಣ ಒಂದಿನ. ಎರಡಂತೂ ಪಾರ್ಕ್ ನೋಡಿನ. ಈಗ ರೋಸ್ಲ್ಯಾಂಡ್ ಪಾರ್ಕ್ ಮತ್ತು ಸೆಂಟಿನಲ್ ಪಾರ್ಕ್. ಅದು ಬ್ಲಾಗ್ ನಾ ಆದಷ್ಟು ಜಲ್ದಿ ಹಾಕ್ತೀನಿ. ಅದಕ್ಕಿಂತ ಮೊದಲಿಗೆ ಇದು ಬ್ಲಾಗ್ ಬರ್ತದೆ. ಇದಕ್ಕೂ ನೀವು ಯು ಹ್ಯಾವ್ ಸಪ್ರೇಟ್ ರೂಟ್ಸ್ ಫಾರ್ ದ್ಯಾಟ್ ಆಲ್ಸೋ. ಇದು ಲೀಸಿಂಗ್ ಆಫೀಸ್. ಏನಾರು ಕ್ವೈರೀಸ್ ಇದ್ದು ಅಂತಂದರೆ ಇಲ್ಲಿ ಬಂದು ಕೇಳ್ಬೇಕು. ಅವ್ರಿಗೆ ಏನಾರು ಮೀನು ಪಾರ್ಸಲ್ ಏನಾರು ಬಂದು ಅಂದರು ಇಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು. ಫ್ರಮ್ ಇನ್ ಸೈಡ್. ಈ ಕಮ್ಯುನಿಟಿ ಟೂರ್ ಬೇಕಂತಂದ್ರೆ ಪ್ಲೀಸ್ ಡೂ ಕಮೆಂಟ್ ಡೌನ್. ಅದಕ್ಕೆ ನಾನು ಮಾಡ್ಬೇಕಂತ ಮಾಡೀನಿ. ಓಕೆ, ಫೈನಲಿ ಮನೆಗೆ ಬಂದೇವಿ. So that's it for today's video. I hope you people will like this video. So please do like, share and subscribe to my channel. I'll meet you in the next video. Bye.